ಹಲೋ ನಮಸ್ತೆ, ನಾನು ರಂಜಿತಾ. ತುಂಬ ದಿನದಿಂದ ಬ್ಲಾಗ್ ಮಾಡಬೇಕು ಅಂದ್ಕೋತಿದ್ದೆ, ಬಟ್ ಮಾಡೋದಕ್ಕಾಗಿರಲಿಲ್ಲ. ಎಕ್ಸಾಮ್ಸ್ ಎಲ್ಲ ಇತ್ತು, ಸೊ ಕಂಪ್ಲೀಟ್ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ಟಾಪಿಕ್ ಅಂತ ಸ್ವಲ್ಪ ತಲೆ ಕೆಡಿಸ್ಕೊಂಡೆ. ಸೊ ಯಾವುದರಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ನನ್ನ ಡೈಲಿ ರೊಟೀನ್ ಬಗ್ಗೆ ನಾನು ಶೇರ್ ಮಾಡೋಣ ಅಂದ್ಕೊಂಡೆ. ಸೊ ನಾನಿರೋದು ಬೆಂಗಳೂರಲ್ಲಿ. ಬೆಳಗ್ಗೆ ಎದ್ದು ರೆಡಿಯಾಗಿ ಟಿಫನ್ ಮಾಡಿ ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ನಮ್ಮನೆ ರಾಜ್ಕುಮಾರಿ ಅಡ್ಡ ಬರ್ತಾಳೆ, ನಾನು ಬರ್ತೀನಿ ಕರ್ಕೊಂಡು ಹೋಗೋಣ ಅಂತ. ಅವಳೇ ಇರೋ ಅಂತ ತೊಗೊಬಂದು ಅಡ್ಡ ಇಡ್ತಾಳೆ, ನಾನು ಬರ್ತೀನಿ ಅಂತ. ಸೊ ಅವಳು ಕಣ್ ತಪ್ಪಿಸಿ ಆ ಟ್ರಾಫಿಕಲ್ಲಿ ಹೋಗೋದೆ ನಾನು ಜಯನಗರ 4 ಬ್ಲಾಕಲ್ಲಿರೋ ಆ್ಯಕ್ಸಿಸ್ ಬ್ಯಾಂಕೆ. ಸೊ ನಮ್ಮದಿದು ಹೆಡ್ ಆಫೀಸು. ಸೊ ನಾನಿಲ್ಲಿ ಹೋಗಿ ಗಾಡಿ ಪಾರ್ಕ್ ಮಾಡಿ 4th ಫ್ಲೋರಲ್ಲಿರೋ ನಮ್ಮ ಆಫೀಸ್ಗೆ ಹೋಗ್ತೀನಿ. ಸೊ ಅಲ್ಲಿ ಅಟೆಂಡೆನ್ಸ್ ಅಪ್ಡೇಟ್ ಮಾಡಿ, ದಿಲ್ಸೆ ಆ್ಯಪಲ್ಲಿ ಲೊಕೇಶನ್ ಅಪ್ಡೇಟ್ ಮಾಡಿ, ಸೊ ಪ್ರಿಯಾಕ್ಕನ ಜೊತೆ ಸ್ವಲ್ಪ ಹರಟೆ ಹೊಡೆದು ಸ್ಟಾರ್ಟ್ ಮಾಡ್ತೀನಿ. ನಾನು ಕೆಲಸ ಮಾಡೋದು ಆ್ಯಕ್ಸಿಸ್ ಬ್ಯಾಂಕಲ್ಲಿ, ಬಟ್ ನಂದು ಕಾರ್ ಲೋನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಕೆಲಸ. ಆ್ಯಂಡ್ ಬೆಳಗ್ಗೆ ಸರಿಯಾಗಿ ಟಿಫನ್ ಮಾಡಿರಲಿಲ್ಲ ಅಂತ 12ವರೆಗೆ ಊಟ ಮಾಡಿ, ಸೊ ತುಂಬ ದಿನದಿಂದ ಆಚೆ ಹೋಗೋದಕ್ಕಾಗಿರಲಿಲ್ಲ ಕಾಫಿಗೆ ಅಂತ. ಸೊ ನಾನು ಕಿರಣಣ್ಣ ಪ್ರಿಯಾಕ್ಕ 3 ಜನ ಕಾಫಿಗೆ ಹೋದು ಕ್ಯಾಂಟೀನಲ್ಲೇ ಕುಡಿತಿದ್ದು, ಫಾರ್ ಚೇಂಜ್ ಇರಲಿ ಅಂತ. ಮಳೆ ಬೇರೆ ಬರ್ತಿತ್ತು. ಸೊ ಕಾಫಿ ಕುಡ್ಕೊಂಡು ಆಫೀಸ್ಗೆ ರಿಟರ್ನ್ ಆದು 5ವರೆಗೆ ದೀಪಿಕಾ ಬಂದಳು. ಸೊ ಅವಳ ಜೊತೆ ಸ್ವಲ್ಪ ಮಾತಾಡಿ ನೆಕ್ಸ್ಟ್ ಮನೆಗೆ ಬಂದೆ. ಪಾಪು ಎದ್ದಿದ್ಲು, ಮಲಗಿರಲಿಲ್ಲ. ಸೊ ಫುಲ್ ಮುಖಕ್ಕೆಲ್ಲ ಸ್ಕಾಪ್ ಕಟ್ಟಿದ್ದೆ, ಕಣ್ಣಿಡಿಲಿಲ್ಲ. ಬಂದಾಗ ಕೀ ನೋಡಿ ಕಣ್ಣಿಡಿದ್ಲು. ಅವಳೇ ಬಂದು ಸ್ಕಾಪೆಲ್ಲ ತೆಗೆದು ಕಿರ್ಚಾಡಿದ್ಲು. ಸೊ ಏನೋ ಖುಷಿ. ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೋಗಿ ಪಾಪು ಮುಖ ನೋಡಿದರೆ ಏನೋ ಒಂಥರ ಟೆನ್ಷನ್ ಎಲ್ಲ ಹೋಗಿ ಸಮಾಧಾನ ಅಂತ ಅನಿಸುತ್ತೆ. ಸೊ ನಂದು ಇದು ಡೈಲಿ ರೊಟೀನ್ ಬಗ್ಗೆ ಹೇಳ್ತಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ಅದನ್ನ ಸರಿ ಮಾಡ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.